ನಮಸ್ಕಾರ ಎಲ್ಲರಿಗೂ ಎನ್ಆರ್ ಪ್ರಾಪರ್ಟಿ ವರ್ಲ್ಡ್ ಗೆ ಸ್ವಾಗತ. ನಾವಿವತ್ತಿದೀವಿ ರಾಯಲ್ ಎನ್ಕ್ಲೇವ್. ಈ ಒಂದು ಅಪಾರ್ಟ್ಮೆಂಟ್ ಬಗ್ಗೆ ಈ ಅಪಾರ್ಟ್ಮೆಂಟ್ ಓನರ್ ಆದಂತ ಯಯತಿ ರಾಜು ಸರ್ ಜೊತೆ ನಾವು ಹೆಚ್ಚಿಗೆ ಮಾಹಿತಿನ ತಿಳ್ಕೊಳ್ಳೋಣ. ಸೊ ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಸರ್ ಇದು ಏನ್ ಡೈಮೆನ್ಷನ್ ಅಲ್ಲಿ ನೀವು ಕನ್ಸ್ಟ್ರಕ್ಟ್ ಮಾಡಿದಿರಾ? 60/40 ಸೈಟ್, ವೆಸ್ಟ್ ಫೇಸಿಂಗ್ ಸೈಟ್ ಬಂದು ಫ್ಲಾಟ್ ಮೇನ್ ಡೋರ್ಸ್ ಬಂದು ನಾರ್ತ್ ಫೇಸಿಂಗ್. ಸೊ ಮೇನ್ ಡೋರ್ಸ್ ಎಲ್ಲ ನಾರ್ತ್ ಫೇಸಿಂಗ್ ಇರುತ್ತೆ, ಪ್ರಾಪರ್ಟಿ ಮಾತ್ರ ವೆಸ್ಟ್ ಫೇಸಿಂಗ್ ನಮಗೆ ಬರುತ್ತೆ. ಹೌದೌದು. ಸೊ ಬನ್ನಿ ಸರ್ ಒಳಗಡೆ. ರೋಡ್ ಎಲ್ಲ 40 ಫೀಟ್ ರೋಡ್. ಸೊ ಪ್ರಾಪರ್ಟಿ ಮುಂದೆ ಇರೋ ರೋಡ್ಸ್ ಎಲ್ಲ 40 ಫೀಟ್ ರೋಡ್. 40 ಫೀಟ್ ರೋಡ್. ಎಕ್ಸ್ಟೀರಿಯರ್ಸ್ ಸರ್? ಎಕ್ಸ್ಟೀರಿಯರ್ಸ್ ಎಲ್ಲ ಬಾಲ್ಕನೀಸ್ ಎಲ್ಲ ಟೈಲ್ ಹಾಕಿದೀವಿ. ಓಕೆ. ಫ್ರಂಟ್ ಗ್ಲಾಸ್ ಹಾಕಿದೀವಿ. ಇದೆಲ್ಲ ಸಿಸಿ ಕ್ಯಾಮ್ರಾಸ್ ಎಲ್ಲ ಇದೆ ಎಂಟ್ರೆನ್ಸ್ ಅಲ್ಲಿ. ಸ್ವಲ್ಪ ಪಾರ್ಕಿಂಗ್ ಅಲ್ಲಿ ಗಾರ್ಡನ್ ಎಲ್ಲ ಮಾಡಿದೀವಿ. ಸ್ವಲ್ಪ ಬನ್ನಿ ಸರ್ ಒಳಗಡೆ. ಗೇಟ್ ಎಲ್ಲ ಮೂವಬಲ್ ಗೇಟ್ ಇದೆ. ಮೂವಬಲ್ ಗೇಟ್ಸ್ ಇದೆಯಾ? ಓಕೆ. ಸ್ಲೈಡಿಂಗ್ ಗೇಟ್. ಓಕೆ. ಸೊ ಇದು ಪಾರ್ಕಿಂಗ್ ಸ್ಪೇಸ್. ಪಾರ್ಕಿಂಗ್ ಪ್ಲೇಸ್, ಗೇಟ್ ಸ್ಲೈಡಿಂಗ್ ಹೋಗುತ್ತೆ ಇದು. ಓಕೆ. ಗೇಟ್ ಬೇಕಾದ್ರೆ ಇದಾಗುತ್ತೆ ಅದು. ಸೊ ಸೆಕ್ಯೂರಿಟಿ ಪರ್ಪಸ್ ಗೆ ಫುಲ್ ಓವರ್ ಆಲ್ ಗ್ರಿಲ್. ಫುಲ್ ಸೇಫ್ಟಿ ಗ್ರಿಲ್ ಫುಲ್ ಮಾಡಿದೀವಿ. ಫುಲ್ ಸೇಫ್ಟಿ ಗ್ರಿಲ್ ಇದೆ. ಓಕೆ. ಎವ್ರಿಥಿಂಗ್ ಎಲ್ಲ ಕಡೆ ಸೇಫ್ಟಿ ಇದೆ. ಸೊ 4 ಡೈರೆಕ್ಷನ್ಸ್ ಅಲ್ಲಿ ಸಿಸಿ ಕ್ಯಾಮೆರಾ ಇದೆ. 4 ಡೈರೆಕ್ಷನಲ್ ಸಿಸಿ ಕ್ಯಾಮೆರಾ ಇದೆ. ಅದೇನ್ ತೊಂದ್ರೆ ಇಲ್ಲ. ಸೊ ಪಾರ್ಕಿಂಗ್ ಇಂಡಿವಿಜುವಲ್ಸ್ ಗೆ ಕೊಟ್ಟಿದ್ದೀರಾ? ಈಚ್ ಒಂದ್ ಫ್ಲಾಟ್ ಗೆ 2 ಕಾರ್ ಪಾರ್ಕಿಂಗ್ ಸಿಗುತ್ತೆ. 2 ಕಾರ್ ಪಾರ್ಕಿಂಗ್. ಪ್ಯಾನಲ್ ಬೋರ್ಡ್ ಎಲ್ಲ ಇದೆ. ಮೀಟರ್ಸ್ ಎಲ್ಲ ಬಂದಿದೆ. ಮೀಟರ್ಸ್ ಎಲ್ಲ ರೆಡಿ ಇದೆ. ಎಲ್ಲ ನಂಬರ್ 1 ಬರಬೇಕು, ಬರುತ್ತೆ ಅದು. ಸೊ ಇಂಡಿವಿಜುವಲ್ ಫ್ಲಾಟ್ ಗೆ ಜನರೇಟರ್ ಗೆ ಪ್ರಾವಿಷನ್ ಮಾಡಿದೀವಿ. ಜನರೇಟರ್ ಹಾಕೊಡ್ತೀವಿ ನಾವೇ. ಅದು ಏನ್ ತೊಂದ್ರೆ ಇಲ್ಲ. ಇಲ್ಲೊಂದು 2 ಕಾರ್ ಪಾರ್ಕ್ಸ್, ಅದೊಂದು 3 ಕಾರ್ ಪಾರ್ಕ್ಸ್, ಅಲ್ಲಿ ಒಂದು 2 ಕಾರ್ ಪಾರ್ಕ್ಸ್, ಅಲ್ಲಿ 2 ಕಾರ್ ಪಾರ್ಕ್ಸ್ ಇದೆ. ಇದು ಸ್ಪೇರ್ ಇರುತ್ತೆ ಎಕ್ಸ್ಟ್ರಾ. ಓಕೆ. ಇದು ಸೆಕ್ಯೂರಿಟಿ ರೂಮು. ಸೆಕ್ಯೂರಿಟಿ ರೂಮ್ ಕೊಟ್ಟಿದ್ದೀರಾ? ಇದು ಕಾಮನ್ ಟಾಯ್ಲೆಟ್. ಓಕೆ. ಸೊ ವಾಟರ್ ಕನೆಕ್ಷನ್ಸ್ ಎಲ್ಲ ಹೆಂಗ್ ಕೊಟ್ಟಿದ್ದೀರಾ? ವಾಟರ್ ಬಂದು ಇದು ಕಾವೇರಿಗೆ ಒಂದು ಟ್ಯಾಂಕ್ ಸಪರೇಟ್ ಇದೆ, ಸಂಪ್ ಟ್ಯಾಂಕ್. ಓಕೆ. ಆಮೇಲೆ ಬೋರ್ವೆಲ್ ಗೆ ಸಂಪ್ ಇದೆ. ಆಲ್ರೆಡಿ ಬೋರ್ವೆಲ್ ರನ್ನಿಂಗ್ ಅಲ್ಲಿ ಇದೆ. ಕಾವೇರಿ ಅಪ್ಲೈ ಮಾಡಿದೀವಿ, ಆಲ್ರೆಡಿ ಬರುತ್ತೆ ಕಾವೇರಿ. ಕಾವೇರಿ ಅಂಡ್ ಬೋರ್ ಎರಡು ಕೂಡ ಇರುತ್ತೆ. 2 ಇಂಡಿವಿಜುವಲ್ ಲೈನ್ಸ್ ಇದೆ. ಇಂಡಿವಿಜುವಲ್ ಲೈನ್ಸ್. ಕಿಚನ್ ಗೆ ಮತ್ತೆ ಡ್ರಿಂಕಿಂಗ್ ವಾಟರ್ ಗೆ ಕಾವೇರಿ ಯೂಸ್ ಮಾಡ್ಕೋಬಹುದು. ಓಕೆ. ಮಿಕ್ಕಿದಕ್ಕೆಲ್ಲ ಬೋರ್ವೆಲ್ ಯೂಸ್ ಮಾಡ್ಕೋಬಹುದು. ಸೊ ಇದು ಮಿನಿ ಗಾರ್ಡನ್ ತರ ಇಲ್ಲಿ ಮಿನಿ ಗಾರ್ಡನ್ ತರ ಇದು ಮಾಡಿದೀವಿ. ಸ್ವಲ್ಪ ಗ್ಯಾಸ್ ಕನೆಕ್ಷನ್ಸ್ ಎಲ್ಲ ನೀವು ಇಲ್ಲೇ ಕೊಟ್ಟಿದ್ದೀರಾ? ಗ್ಯಾಸ್ ಕನೆಕ್ಷನ್ಸ್ ಎಲ್ಲ ಇಲ್ಲೇ ಇದೆ. ಪಾರ್ಕಿಂಗ್ ಅಲ್ಲಿ 4 ಹೌಸಸ್ಗೂ ಇಲ್ಲೇ ಪ್ರಾವಿಷನ್ ಮಾಡಿದೀವಿ. ಓಕೆ. ಎಲ್ಲ G+4 ಏನಿದೆ ಅದಷ್ಟು. G+4 ಏನಿದೆ. ಓಕೆ. ಗ್ಯಾಸ್ ಫಾರ್ ಪ್ಲಾನ್ ಮಾಡಿದೀವಿ. ಓಕೆ. BBMP ಪ್ಲಾನ್ ಪ್ರಕಾರ 4 ಕಿಚನ್ಸ್ ಅಪ್ರೂವಲ್ ಕೊಟ್ಟಿರೋದು. 4 ಕಿಚನ್ಸ್ ಮಾಡಿದೀವಿ. ಎಕ್ಸ್ಟ್ರಾ ರೂಮ್ ಗೀಮ್ ಏನು ಇಲ್ಲ. ಆಸ್ ಪರ್ ಪ್ಲಾನ್, ಆಸ್ ಪರ್ ವಾಸ್ತುಗಿದೆ. ಸೊ ಇದು ಬಂದು BBMP ಅಪ್ರೂವ್ಡ್ ಪ್ರಾಪರ್ಟಿ ಕನ್ಸ್ಟ್ರಕ್ಷನ್. ಹೌದೌದು. ಪ್ಯಾಸೇಜ್ 4 ಕಡೆ ಬಿಟ್ಟಿದ್ದೀರಾ? ನಾ 3 ಕಡೆ ಕಂಫರ್ಟಬಲ್ ಇದೆ. ಫ್ರಂಟ್ ಅಲ್ಲಿ ಮಾಮೂಲಿ ಏನಿದೆ. ಫ್ರಂಟ್ ಬ್ಯಾಕ್ ಸೈಡ್ 3.5 ಫೀಟ್ ಇದೆ. 1 ಮೀಟರ್ ಇದೆ. ಓಕೆ. ಈ ಸೈಡ್ ಆ ಸೈಡ್ 3 ಫೀಟ್ ಇದೆ. 3 ರೈಟ್ ಟು ಲೆಫ್ಟ್ 3 ಫೀಟ್ ಇದೆ. ಸೌತ್ ಅಂಡ್ ನಾರ್ತ್ 3 ಫೀಟ್ ಇದೆ. ಓಕೆ. ಸೊ ಇದು ಫುಲ್ ನಿಮ್ಗೆ ಕಾರ್ ಪಾರ್ಕಿಂಗ್ ಬರುತ್ತೆ. ನೀವು ನೋಡ್ತಾ ಇರ್ಬೋದು, ತುಂಬಾ ಸ್ಪೇಷಿಯಸ್ ಆಗಿದೆ ಕಾರ್ ಪಾರ್ಕಿಂಗ್. ಸರ್ ಲಿಫ್ಟ್ ಪ್ರತಿ ಫ್ಲೋರ್ಗೂ ಇದೆಯಾ ಇಲ್ಲಿಂದ? ಹೌದು, ಪ್ರತಿ ಫ್ಲೋರ್ಗೂ ಇದೆ. ಇದೇ ಲಿಫ್ಟ್. ಓಕೆ. ಪ್ರತಿ ಎಲ್ಲ ಫ್ಲೋರ್ಗೂ ಇದೆ. ಓಕೆ. ಎಲ್ಲ ರನ್ನಿಂಗ್ ಅಲ್ಲಿ ಇದೆ. ಲಿಫ್ಟ್ ಎಲ್ಲ ರನ್ನಿಂಗ್ ಅಲ್ಲಿ. ಓಕೆ. ಸೊ ಈಗ ಈ ನಾವು ಸ್ಟೇರ್ ಕೇಸ್ ಹತ್ರ ಇದೀವಿ. ಸೊ ನೆಕ್ಸ್ಟ್ ಫ್ಲೋರ್ ಗೆ ನಮ್ಮ ಮನೆಗಳು ಯಾವ ತರ ಇದೆ ಅಂತ ನೋಡಕ್ ಹೋಗೋಣ. ಸೊ ಇದೆಲ್ಲ ನೀವು ಸ್ಟೇನ್ಲೆಸ್ ಸ್ಟೀಲ್ SSA ಮೇಡಮ್. ಎಲ್ಲ ಫುಲ್ ಟಾಪ್ ವರ್ಗೂ SSA ಮಾಡಿದ್ವಿ. ಸೊ ಇಲ್ಲಿ ಏನ್ ಸ್ಪೇಸ್ ಕೊಟ್ಟಿದ್ದೀರಾ ಸರ್? ಇದು 3.5 ಫೀಟ್ ಇದೆ. 3.5 ಫೀಟ್ ಪ್ರತಿ ಒಂದು ಫ್ಲೋರ್ ಗಳು 3.5 ಫೀಟ್ ಸ್ಪೇಸ್ ಕೊಟ್ಟಿದ್ದೀರಾ. ಸೊ ನೀವು ಫರ್ನಿಚರ್ಸ್ ನ ಮೂವ್ ಮಾಡ್ತೀರಾ ಈ ಒಂದು ಸ್ಟೆಪ್ಸ್ ಮೂಲಕ, ತುಂಬಾ ಈಸಿಯಾಗಿ ಕೂಡ ನೀವು ಮೂವ್ ಮಾಡಬಹುದು. ಸೊ ಬನ್ನಿ ಫಸ್ಟ್ ಫ್ಲೋರ್ಗೆ ಹೋಗೋಣ, ಮನೆ ಯಾವ ತರ ಇದೆ ನೋಡೋಣ. ಬನ್ನಿ ಸರ್. ಸೊ ವ್ಯೂಯರ್ಸ್, ನಾವ್ ಇವಾಗ ಫಸ್ಟ್ ಫ್ಲೋರ್ ಅಲ್ಲಿ ಇದೀವಿ, ಮನೆ ಹತ್ರದಲ್ಲೇ. ಸೊ ನೀವು ಇಲ್ಲಿ ನೋಡ್ತಿರ್ಬೋದು, ಕೆಳಗಡೆಯಿಂದ ಲಿಫ್ಟ್ ಸರ್ ಏನ್ ಹೇಳಿದ್ರು, ಪ್ರತಿ ಫ್ಲೋರ್ಗೂ ಕೂಡ ನಿಮ್ಗೆ ಲಿಫ್ಟ್ ಆಕ್ಸೆಸಿಬಿಲಿಟಿ ಇದೆ. ಸೊ ಇದು ಬಂದು ನಿಮ್ಗೆ ಯುಟಿಲಿಟಿ ಡಕ್ಟ್ ಆಗಿರುತ್ತೆ, ನೀವು ನೋಡ್ತಾ ಇರ್ಬೋದು. ಸೊ ಈಗ ನಾವು ಮನೆ ಮುಂದೆ ಇದೀವಿ. ಸೊ ನೀವು ಸೀಲಿಂಗ್ಸ್ ಕೂಡ ನೋಡ್ತಾ ಇರ್ಬೋದು, ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಯೂನಿಫಾರ್ಮ್ ಆಗಿ ಮಾಡಿದ್ವಿ ಎಲ್ಲ ಫ್ಲೋರ್ಗೂ. ಎಲ್ಲ ಸೇಮ್ ಮಾಡಿದ್ದೀರಾ? ಸೇಮ್. ನಾವೀಗ ಪ್ರಾಪರ್ಟಿ ಅಂದ್ರೆ ಮನೆ ಮುಂದೆ ನಿಂತಿದೀವಿ. ಸೊ ಅವ್ರು ಹೇಳ್ದಂಗೆ ಪ್ರತಿ ಒಂದು ಮನೆ ಎಂಟ್ರೆನ್ಸ್ ನಮ್ಗೆ ನಾರ್ತ್ ಫೇಸಿಂಗ್ ಆಗಿರುತ್ತೆ. ಅಂಡ್ ಪ್ರತಿ ಡೋರ್ಸ್ ನೀವು ಯೂಸ್ ಮಾಡೋ ಮಟೀರಿಯಲ್ ಟೀಕ್ವುಡ್ ಅಲ್ವಾ ಸರ್? ಹೌದು, ಟೀಕ್ವುಡ್. ಸೊ ಈಗ ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್. ಇದು 8 ಫೀಟ್ ಹೈಟ್ ಇರೋದು ವಾಸ್ಕಾಲು. ಡೋರ್ ಬಂದು 3.5 ಫೀಟ್ ಇದೆ. ಟೋಟಲ್ ವಾಸ್ಕಾಲ್ ಬಂದು ಇದು ಪ್ಲಸ್ ವಿತ್ ಫ್ರೆಂಚ್ ವಿಂಡೋ ಇದೆ. ಫ್ರೆಂಚ್ ವಿಂಡೋಸ್ ಕೊಟ್ಟಿದ್ದೀರಾ? ಸೊ ಬನ್ನಿ ಸರ್ ಒಳಗಡೆ. ಸೊ ಇದು ಬಂದು ನಮ್ಗೆ ಎಂಟ್ರೆನ್ಸ್ ಆಗಿರುತ್ತೆ. ಅಂಡ್ ಇದು ಲಿವಿಂಗ್ ಏರಿಯಾನಾ ಸರ್? ಹೌದು, ಲಿವಿಂಗ್ ಏರಿಯಾ. ಇದು ಫುಲ್ ಇಟಾಲಿಯನ್ ಮಾರ್ಬಲ್ ಇದಲ್ಲ. ಸೊ ಮನೆಗೆ ಪೂರ್ತಿಯಾಗಿ ಯೂಸ್ ಮಾಡೋದು ಇವರು ಇಟಾಲಿಯನ್ ಮಾರ್ಬಲ್ ಟೈಲ್ಸ್ ಆಗಿರುತ್ತೆ. ಇದು ಬಂದು ನಮ್ಗೆ ಬಾಲ್ಕನಿ. ಹಾಲ್ಗೆ ಬಾಲ್ಕನಿ ಪ್ಲಸ್ ಗಾರ್ಡನ್ ಹಾಗೆ ವೆಂಟಿಲೇಷನ್ ಕೂಡ. ವೆಂಟಿಲೇಷನ್. ಸೊ ಪೂರ್ತಿ ವಾಸ್ತು ಪ್ರಕಾರನೇ ನೀವು ಕನ್ಸ್ಟ್ರಕ್ಷನ್ ಮಾಡಿದ್ದೀರಾ? ವಾಸ್ತು ಪ್ರಕಾರ ಕನ್ಸ್ಟ್ರಕ್ಷನ್ ಮಾಡಿದ್ವಿ ಸರ್. ಈಗ ದೇವ್ರ ಮನೆ ಏನು ಕಾರ್ವಿಂಗ್ಸ್ ಮಾಡಿದ್ರೆ ಪೂರ್ತಿ ಟೀಕ್ವುಡ್? ಎಲ್ಲ ಟೀಕ್ವುಡ್. ಟೀಕ್ವುಡ್ ವಿತ್ ಗ್ಲಾಸ್. ಓಕೆ.
5x5 ರೂಮ್ ಇದೆ. ಓಕೆ. ಸೊ ನಾವು ದೇವ್ರ ಮನೆ ಒಳಗೇನೆ ಕುತ್ಕೊಂಡು ಪೂಜೆ ಮಾಡ್ಬೋದು. ಪೂಜೆ ಮಾಡ್ಬೋದು, ಏನು ತೊಂದರೆ ಇಲ್ಲ, ಕಂಫರ್ಟಬಲ್ ಆಗಿದೆ. ಸೊ ಇದು ಸರ್ ಇದು ರೂಮ್ ನಂಬರ್ 1 ಆಗಿರುತ್ತೆ. ರೂಮ್ ನಂಬರ್ 1 ಮಾಸ್ಟರ್ ಬೆಡ್ರೂಮ್, ಲೈಕ್ ಮಾಸ್ಟರ್ ಬೆಡ್ರೂಮ್. ಮಾಸ್ಟರ್ ಬೆಡ್ರೂಮ್. ಓಕೆ. ವುಡನ್ ಫ್ಲೋರಿಂಗ್ ಇದು ಕಾನ್ಸೆಪ್ಟ್ ಇದು. ರೂಮ್ಸ್ಗೆಲ್ಲ ವುಡನ್ ಫ್ಲೋರಿಂಗ್ ಇಲ್ಲ, ಓನ್ಲಿ ಮಾಸ್ಟರ್ ಬೆಡ್ರೂಮ್. ಮಾಸ್ಟರ್ ಬೆಡ್ರೂಮಿಗೆ ಮಾತ್ರ ವುಡನ್ ಫ್ಲೋರಿಂಗ್ ನ ಕೊಟ್ಟಿದ್ದೀರಾ. ಹೌದು. ಸೊ ಅಟ್ಯಾಚ್ಡ್ ವಾಶ್ರೂಮ್. ಅಟ್ಯಾಚ್ಡ್ ವಾಶ್ರೂಮ್. ಓಕೆ. ಹಾಗೆ ನೀವು ನೋಡ್ತಾ ಇರ್ಬೋದು ವೆಂಟಿಲೇಷನ್ ಕೂಡ ಇಲ್ಲಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಅಂಡ್ ಇದು ಬೆಡ್ರೂಮ್ ಡೋರ್ಸ್ ಎಲ್ಲಾನು 3.5 feet width, 8 feet height. 8 feet height. ಓಕೆ. ಸ್ಟ್ಯಾಂಡರ್ಡೈಸ್ಡ್ ಅಲ್ಲಿ ಎಕ್ಸ್ಟ್ರಾ 1/2 inch ಜಾಸ್ತಿನೇ ಕೊಟ್ಟಿದ್ದಾರೆ. ಹೌದು. ಇದು ಬಾಲ್ಕನಿ, ಫ್ರಂಟ್ ಬಾಲ್ಕನಿ, ರೋಡ್ ಸೈಡ್ ಬಾಲ್ಕನಿ. ರೋಡ್ ಸೈಡ್ ಬಾಲ್ಕನಿ. ಓಕೆ. ಇದು ರೋಡ್ ಸೈಡ್ ಬಾಲ್ಕನಿ, ಫುಲ್ ಹೈಟ್ ಕೊಟ್ಟಿದ್ದೀವಿ. ಆಮೇಲೆ ಪಾಲ್ ಸೀಲಿಂಗ್ ಎಲ್ಲ ಮಾಡಿಸಿದೀವಿ ಅಲ್ಲದೆ ಯೂನಿಫಾರ್ಮ್ ಆಗಿ. ರೋಡ್ ಸೈಡ್ ಅಲ್ಲಿ ಗ್ಲಾಸು ಸೇಫ್ಟಿ, ಮಕ್ಕಳಿಗಾಗ್ಲಿ ಹೈಟ್ ಆಗಲಿ 4 feet ಹೈಟ್ ಮಾಡಿದೀವಿ. ಮಕ್ಕಳಿಗಾಗ್ಲಿ ಯಾರಿಗಾಗ್ಲಿ ಕೂತ್ಕೊಳ್ಳೋಕೆ ಸೇಫ್ಟಿ ಮಾಡಿದ್ವಿ. ಸೊ ಟಫ್ ಅಂಡ್ ಗ್ಲಾಸ್ ನೇ ಯೂಸ್ ಮಾಡಿ. ಟಫ್ ಅಂಡ್ ಗ್ಲಾಸ್, ಎಲ್ಲ ಟಫ್ ಅಂಡ್ ಗ್ಲಾಸ್. ಸೊ ಈಗ ನಾವು ಎಲ್ಲ ಬ್ರಾಂಡೆಡ್ ಲಾಕ್ಸ್, ಎಲ್ಲ ಯೂರೋಪ್ ಲಾಕ್ಸ್, ಬ್ರಾಂಡೆಡ್ ಲಾಕ್ಸ್ ಎಲ್ಲ ಅದಲ್ಲ, ಬ್ರಾಂಡೆಡ್ ಆಗಿದೆ. ಸೊ ಈಗ ನಾವು ನೆಕ್ಸ್ಟ್ ರೂಮ್ ಹೋಗೋಣ ಅಲ್ವಾ? ಓಕೆ. ಇದು ಚಿಲ್ಡ್ರನ್ಸ್ ಬೆಡ್ರೂಮ್ ಅಂತ ನಾವು ಇಟ್ಟಿದ್ದೀವಿ. ಓಕೆ. ಇದು ಅಟ್ಯಾಚ್. ಇದು ಅಟ್ಯಾಚ್ಡ್ ವಾಶ್ರೂಮ್. ಚಿಲ್ಡ್ರನ್ಸ್ ಬೆಡ್ರೂಮ್ ಅಂತ ಲೈಕ್ ಇದು ಅಟ್ಯಾಚ್ ಇದೆ. ಇದು ಡ್ರೆಸ್ಸಿಂಗ್ ಏರಿಯಾ. ಓಕೆ. ಡ್ರೆಸ್ಸಿಂಗ್ ಸ್ಪೇಸ್. ಡ್ರೆಸ್ಸಿಂಗ್ ಸ್ಪೇಸ್. ಸೊ ವೆಂಟಿಲೇಷನ್ ಈ ಕಡೆ ಕೊಟ್ಟಿದ್ದೀರಾ, ಎರಡು ಕಡೆ ವೆಂಟಿಲೇಷನ್ ಇದೆ. ಸೊ ಇದು ಕೂಡ ಸೇಮ್ ನೀವೇನ್ ಹೇಳಿದ್ರಿ ಮಾಸ್ಟರ್ ಬೆಡ್ರೂಮ್ ರೂಮ್ ಡೋರ್ ಸ್ಪೇಸಿಂಗ್ ಸೇಮ್ ಸ್ಪೇಸ್. ಸೇಮ್ ಸ್ಪೇಸಸ್, 3.5 feet width, 8 feet height. ಓಕೆ. ಲೈಕ್ ಸ್ಟ್ಯಾಂಡರ್ಡ್ ಗಿಂತ. ಇದು ಬಂದು ಕಾಮನ್ ಬಾತ್ರೂಮ್. ಇಲ್ಲಿ ಇದು ಕಾಮನ್ ವಾಶ್ರೂಮ್ ಆಗಿದೆ. ಕಾಮನ್ ವಾಶ್ರೂಮ್. ಸರ್ ಫಿಟ್ಟಿಂಗ್ಸ್ ಎಲ್ಲ ಕಸ್ಟಮೈಸ್ ಆಗಿ ಮಾಡ್ಕೊಡ್ತೀರಾ? ಕಸ್ಟಮೈಸ್ ಆಗಿ ಮಾಡ್ಕೊಡ್ತೀವಿ. ಬ್ರಾಂಡೆಡ್ ಜಾಗ್ವಾರ್ ಹಾಕ್ತಿವಿ, ಇಲ್ಲ ಸ್ವಲ್ಪ ಕಸ್ಟಮೈಸ್ ಬೇಕಾದ್ರೆ ಮಾಡ್ಕೊಡ್ತೀವಿ. ಕಮೋಡ್ಸ್ ಟೈಪ್ಸ್ ಅದೆಲ್ಲ. ಓಕೆ. ಇದು ಡೈನಿಂಗ್. ಸೊ ಇದು ಡೈನಿಂಗ್ ಸ್ಪೇಸ್. ಓಕೆ. ಹೌದು. ಇದು ಕಿಚನ್. ಓಕೆ. ಸೊ ಅಲ್ಲಿ ವೆಂಟಿಲೇಷನ್ ಕೊಟ್ಟಿದ್ದೀರಾ? ವೆಂಟಿಲೇಷನ್ ಕೊಟ್ಟಿದ್ವಿ, ದೊಡ್ಡ ವಿಂಡೋ ಕೊಟ್ಟಿದ್ವಿ, 3.5 feet ವಿಂಡೋ ಕೊಟ್ಟಿದ್ವಿ. ಎಲ್ಲ ಡಿಶ್ ವಾಷರ್ ಎಲ್ಲದಕ್ಕೂ ಪ್ರೊವಿಷನ್ ಮಾಡಿದೀವಿ. ಇಲ್ಲಿ ಓಕೆ. 2 ಆಪ್ಷನ್ಸ್ ಇದೆ. ಇಲ್ಲಿ ಬೇಕಾದ್ರೆ ಡಿಶ್ ವಾಷರ್ ಮಾಡಬಹುದು, ಯುಟಿಲಿಟಿಯಲ್ಲಿ ಬೇಕಾದ್ರೆ ಡಿಶ್ ವಾಷರ್ ಮಾಡಬಹುದು, ಪ್ರೊವಿಷನ್ ಮಾಡಿದೀವಿ ಇಲ್ಲಿ. ಸೊ ಇಂಟೀರಿಯರ್ಸ್ ಅಲ್ಲಿ ನೀವು ಟೈಲ್ಸ್ ಹಾಕಿ ಕೊಡ್ತೀರಾ? ಇದೆಲ್ಲ ವಾಲ್ ಎಲ್ಲ ಟೈಲ್ ಹಾಕೊಡ್ತೀವಿ ನಾವು. ಅವ್ರ ಇಂಟೀರಿಯರ್ ಮಾಡಿದ್ಮೇಲೆ ಇಂಟೀರಿಯರ್ ಮಾಡ್ಕೊಡ್ತೀವಿ. ಸೊ ಇದು ಸರ್ ಈ ಸ್ಪೇಸ್ ಬಂದು ಬಾಲ್ಕನಿ ಯುಟಿಲಿಟಿ. ಇದು ಯುಟಿಲಿಟಿ ಕಿಚನ್ ಯುಟಿಲಿಟಿ ಓಕೆ. ಪ್ಲಸ್ ಇದು ಇಲ್ಲಿನ ವಾಷಿಂಗ್ ಮಿಷಿನ್, ಡಿಶ್ ವಾಷರು ಇಟ್ಕೋಬಹುದು, ಬಟ್ಟೆ ಗಿಟ್ಟೆ ಬೇಕಾದ್ರೆ ಇಲ್ಲೇ ಹಾಕೋಬಹುದು. ಸೇಫ್ಟಿ ಗ್ರಿಲ್ ಮಾಡಿದೀವಿ, ಎಲ್ಲ ಕಡೆ ಸೇಫ್ಟಿ ಗ್ರಿಲ್ ಇದೆ. ಈ ಯುಟಿಲಿಟಿಗೂ ಬಾಲ್ಕನಿ ಎಲ್ಲದಕ್ಕೂ ಸೇಫ್ಟಿ ಗ್ರಿಲ್ ಇದೆ. ಓಕೆ. ಸೊ ಇದು ಕಾಮನ್ ಬೆಡ್ರೂಮ್. ಥರ್ಡ್ ಒನ್. ಓಕೆ. ಇಲ್ಲೂ ಕೂಡ ವೆಂಟಿಲೇಷನ್ ಚೆನ್ನಾಗಿ ಕೊಟ್ಟಿದ್ದೀರಾ? ಇಲ್ಲಿನೂ ವೆಂಟಿಲೇಷನ್ 2 sides ಕೊಟ್ಟಿದ್ದೀವಿ. ಸೊ ಸರ್ ಈಗ ನೀವು ಈ ಒಂದು ಪ್ರಾಪರ್ಟಿಲಿರೋ ಒಂದು ಮನೆ ಆಲ್ರೆಡಿ ನಾವು ನೋಡಿದ್ವಿ. ಸೊ ಎಕ್ಸಾಕ್ಟ್ ಆಗಿ ಎಲ್ಲ G+4 ಏನಿದೆ ಅಲ್ಲಿ ಮಿಕ್ಕಿದ 3 ಫ್ಲೋರ್ ಅಲ್ಲೂ ಕೂಡ ಸೇಮ್ ಅದೇ ತರ ಮನೆ ಬರುತ್ತಾ? ಸೇಮ್ S2C ಏನಿದೆಯಾ ಗ್ರೌಂಡ್ ಫ್ಲೋರ್ ಅಲ್ಲಿ ಸೇಮ್, G+3 ಸೇಮ್ ಇದೆ. ಟೋಟಲ್ 4 units ಒಂದೇ ತರ ಇರುತ್ತೆ. ಸೊ ಎಲ್ಲ ಬಂದು 3 BHK ನೇ? ಎಲ್ಲ 3 BHK ನೇ. 3 BHK as well as balcony attached ಪ್ರತಿ ಒಂದು. ಸೊ ಈಗ ಈ ಒಂದು ಬಿಲ್ಡಿಂಗ್ ನ ಏನ್ ಸೇಲ್ ಇಟ್ಟಿದ್ರ, ಸೊ ಇಡೀ ಬಿಲ್ಡಿಂಗ್ ಸೇಲ್ ಇಟ್ಟಿದ್ರೆ ಅಥವಾ ಇಂಡಿವಿಜುವಲ್ ಫ್ಲಾಟ್ಸ್ ನ ಮಾತ್ರ? ಬಿಲ್ಡಿಂಗು ಯಾರು ತಗೊಳಂಗಿದ್ರು ಬಿಲ್ಡಿಂಗ್ ಫುಲ್ ಬಿಲ್ಡಿಂಗು ಕೊಡ್ತೀವಿ, ಇಲ್ಲ ಅಂದ್ರೆ ಫ್ಲಾಟ್ಸ್ ಕೊಡ್ತೀವಿ. ಇಂಡಿವಿಜುವಲ್ ಫ್ಲಾಟ್ಸ್ ಕೂಡ. ಸೊ ಸರ್ ಇಲ್ಲಿ ಸುತ್ತಮುತ್ತ ಲೊಕ್ಯಾಲಿಟಿಲಿ ಏನೇನೆಲ್ಲ ಇದೆ, ಲೈಕ್ ಸ್ಕೂಲ್ಸ್, ಕಾಲೇಜಸ್? ಸ್ಕೂಲ್ಸ್ ಅಂದ್ರೆ ನಿಯರೆಸ್ಟ್ ಶ್ರೀ ಚೈತನ್ಯ ಟೆಕ್ನೋ ಇದೆ, ಆಮೇಲೆ ಪೂರ್ವಿಕಾ ಇದೆ, ಪ್ಲೇ ಸ್ಮಾರ್ಟ್ ಇದೆ ಸ್ಪೋರ್ಟ್ಸ್ ಕ್ಲಬ್, ಆಮೇಲೆ NPS ಸ್ಕೂಲ್ ಇದೆ, ದಯಾನಂದ ಸಾಗರ ಸ್ಕೂಲ್ ಇದೆ, ಆಮೇಲೆ ಬನೇಟ ರೋಡ್ ಅಲ್ಲಿ 1.5 kilometerಗೆ ಶೇರ್ವುಡ್, NP ಇದೆಲ್ಲ ಇದೆ, ಅಲ್ಲಿ ಸ್ಕೂಲ್ಸ್ ಎಲ್ಲ ಇದೆ. ಸೊ ರೋಡ್ ಕನೆಕ್ಟಿವಿಟೀಸ್ ಅಂದ್ರೆ ಯಾವ ತುಂಬಾ ಹತ್ತಿರದಲ್ಲಿದೆ ಇಲ್ಲಿ? ರೋಡ್ ಕನೆಕ್ಟಿವಿಟೀಸ್ ಈ ಕಡೆ ಹೋದ್ರೆ ಜಮ್ಮು ಸೌರದಿನ್ನೆ ಬಸ್ ಸ್ಟಾಪ್, ಆ ಕಡೆ ಹೋದ್ರೆ ಬನ್ನೇಟ ಮೇನ್ ರೋಡ್, ಈ ಕಡೆ ಹೋದ್ರೆ ಕನಕಪುರ ಮೇನ್ ರೋಡ್, ಈ ಕಡೆ 80 feet ರೋಡ್ ಇದೆ, BDL ಲೇಔಟ್ 80 feet ರೋಡ್ ಇದೆ. ಸೊ ಎಕ್ಸಾಕ್ಟ್ ಆಗಿ ಅಂದ್ರೆ ಆರ್ಯಮ್ಸ್ ಅಪಾರ್ಟ್ಮೆಂಟ್ ನಿಯರೆಸ್ಟ್. ಆರ್ಯಮ್ಸ್ ಅಪಾರ್ಟ್ಮೆಂಟ್. ರಾಯಲ್ ಕೌಂಟಿ ಪಾರ್ಕ್ಸ್ ಇದೆ, 2 ಪಾರ್ಕ್ಸ್ ಇದೆ. ರಾಯಲ್ ಕೌಂಟಿಯಲ್ಲಿ ಒಂದು ಪಾರ್ಕ್ ಇದೆ, ನಿಯರೆಸ್ಟ್ ಒಂದು ಲೇಕ್ ಪಾರ್ಕ್ ಒಂದಿದೆ, 2 ಪಾರ್ಕ್ಸ್ ಇದೆ. ಈ ಕಡೆ ಒಂದು ಪಾರ್ಕ್ ಇದೆ 80 feet ರೋಡ್ ಅಲ್ಲಿ. ನಿಯರ್ ಬೈ ವಾಕಬಲ್ ಅಲ್ಲಿ 3 ಪಾರ್ಕ್ಸ್ ಇದೆ. ಹಾಸ್ಪಿಟಲ್ಸ್ ಸರ್ ಎಲ್ಲ? ಹಾಸ್ಪಿಟಲ್ಸ್ ನಿಯರೆಸ್ಟ್ ಇದೆ. ಹಾಸ್ಪಿಟಲ್ಸ್ ಎಲ್ಲ ನಿಯರೆಸ್ಟ್ ಇದೆ. ಸೊ ಈ ಒಂದು ಪ್ರಾಪರ್ಟಿ ದೊಡ್ಡ ಹಾಸ್ಪಿಟಲ್ಸ್ ಅಂದ್ರೆ ಅಪೋಲೋ, ಪೋತಿಸ್ ನಿಯರೆಸ್ಟ್ ಹಾಸ್ಪಿಟಲ್ಸ್, ದೊಡ್ಡ ಹಾಸ್ಪಿಟಲ್ಸ್. ಮಿಕ್ಕಿದೆಲ್ಲ ಚಿಕ್ಕ ಚಿಕ್ಕ ಹಾಸ್ಪಿಟಲ್ಗಳು ಇದೆ. ಸೊ ಈ ಒಂದು ಪ್ರಾಪರ್ಟಿ ರಾಯಲ್ ಎನ್ಕ್ಲೇವ್ ಎಕ್ಸಾಕ್ಟ್ ಆಗಿ ಎಲ್ಲಿ ಲೊಕೇಟ್ ಆಗಿದೆ ಸರ್? JP ನಗರ್ 8th phase ನಿಯರ್ ಜಮ್ಮು ಸೌರದಿನ್ನೆ, ರಾಯಲ್ ಕೌಂಟಿ.
ಸೊ ಸರ್, ಈಗ ನಮ್ಮ ವ್ಯೂವರ್ಸ್ ಏನಾದ್ರು ಇಲ್ಲಿ ಪರ್ಚೇಸ್ ಮಾಡಕ್ಕೆ ಇಂಟ್ರೆಸ್ಟ್ ತೋರಿಸಿ ಬಂದ್ರೆ ಯಾರಿಗಾರು ಬ್ರೋಕರೇಜ್ ಅಥವಾ ಕಮಿಷನ್ ಏನಾದ್ರು ಕೊಡ್ತಿದ್ದೀರಾ ಅಥವಾ ಹೆಂಗೆ? ಇಲ್ಲ ಏನಿಲ್ಲ, ನಾನೇ ಓನರು, ನಂದೇ ನಂಬರ್ ಸ್ಕ್ರೀನ್ ಮೇಲೆ ಇರೋದು, ಡೈರೆಕ್ಟ್ ಓನರೇ ನಾನು. ಏನು ಕಮಿಷನ್ ಏನಿಲ್ಲ, ಡೈರೆಕ್ಟ್ ಕ್ಲೈಂಟ್ ಬಂದು ಡೈರೆಕ್ಟ್ ನಾನೇ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು.